ರಾಮ ಮಂದಿರ ಉದ್ಘಾಟನೆ ಆಗಿದ್ದೇ ಆಗಿದ್ದು ರಾಮ ಭಕ್ತರು ಒಂದು ಕಡೆ ಅಯೋಧ್ಯೆಗೆ ದಾಂಗುಡಿಯನ್ನ ಇಡ್ತಾ ಇದ್ದಾರೆ. ರಾಮನ ದರ್ಶನವನ್ನು ಪಡೆಯಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ರಾಮನ ವಿಚಾರಕ್ಕೆ ದಿನಕ್ಕೊಂದು ಸುದ್ದಿಗಳು ಮುನ್ನೆಲೆಗೆ ಬರ್ತಾ ಇದೆ. ಒಂದು ಕಡೆ ರಾಜಕೀಯ ಜಟಾಪಟಿ, ಮತ್ತೊಂದು ಕಡೆ ಈ ಬೃಹದಾಕಾರದ ಕಟೌಟ್ ನೆಲಕ್ಕುರುಳು ಬಿಟ್ಟಿದೆ ಅಂತೆ. ನಂದಿನಿ ಲೇಔಟ್ನ ಕೃಷ್ಣಾನಂದ ನಗರ ಸರ್ಕಲ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು. ತಡರಾತ್ರಿ 12:30ರ ವೇಳೆಗೆ ಈ ಕಟೌಟ್ ಕೆಳಗೆ ಬಿದ್ದಿದೆ. ರಾಮ ಮಂದಿರದ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ನಿಲ್ಲಿಸಿದಂತಹ ಬೃಹತ್ ಕಟೌಟ್ ಇದು. ಕಿಡಿಗೇಡಿಗಳ ಕೃತ್ಯಕ್ಕೆ ಕಟೌಟ್ ನೆಲಕ್ಕೆ ಬಿತ್ತಾ ಎಂಬಂತಹ ಶಂಕೆ, ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾವುದೇ ವಾಹನ ಸಂಚಾರ ಇರದ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತ ತಪ್ಪಿದೆ. ಸ್ಥಳಕ್ಕೆ ನಂದಿನಿ ಲೇಔಟ್ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆಯನ್ನು ಕೂಡ ನಡೆಸಿರುವಂತಹದ್ದು. ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಹೇಳ್ತಾ ಇರುವಂತಹದ್ದು, ಕಿಡಿಗೇಡಿಗಳ ಕೃತ್ಯ ಇದು, ಬೇಕಂತಲೇ ಈ ರೀತಿ ಮಾಡಿದ್ದಾರೆ. ರಾಮ ಮಂದಿರದ ಉದ್ಘಾಟನೆಯ ಸಂಭ್ರಮವನ್ನ ಸಹಿಸದೇನೆ ಈ ಕಟೌಟ್ ಅನ್ನ ನೆಲಕ್ಕೆ ಉರುಳಿಸುವಂತಹ ಕೆಲಸ ಆಗಿದೆ ಅಂತೇಳಿ. ನೋಡಿ ಎಷ್ಟು ದೊಡ್ಡದಾದಂತಹ ಕಟೌಟ್. ಎಲ್ಲಾದ್ರೂ ಡೇ ಸಂದರ್ಭದಲ್ಲಿ ಹಗಲು ಹೊತ್ತಲ್ಲಿ ಏನಾದ್ರೂ ಹಿಂಗಾಗ್ಬಿಟ್ಟಿದ್ರೆ ದೊಡ್ಡ ಅನಾಹುತವೇ ಘಟಿಸ್ತಾ ಇತ್ತು. ಏಕಾಏಕಿಯಾಗಿ ಅದಾಗಿಯೇ ಬಿದ್ದಿದ್ರೆ ಓಕೆ, ದೊಡ್ಡ ಅನಾಹುತಕ್ಕೂ ಕೂಡ ಅದು ಕಾರಣವಾಗ್ತಾ ಇತ್ತು. ಈಗ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಹೇಳ್ತಾ ಇರುವಂತಹದ್ದು, ಇದು ಕಿಡಿಗೇಡಿಗಳ ಕೃತ್ಯ, ರಾಮ ಮಂದಿರದ ಉದ್ಘಾಟನೆಯ ಸಂಭ್ರಮಾಚರಣೆಯನ್ನು ಸಹಿಸದೇನೆ ಹೀಗೆ ಮಾಡಿದ್ದಾರೆ ಅಂತೇಳಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಬಿದ್ದಿದೆ ಅನ್ನೋದು ತನಿಖೆಯ ಮೂಲಕ ಗೊತ್ತಾಗುತ್ತೆ. ಇಡೀ ದೇಶ ಕಾಯ್ತಿದ್ದ ದಿನ, ಸೋಮವಾರದ ದಿನದ ಸಂಭ್ರಮಾಚರಣೆ ಎಲ್ಲ ಕಡೆ ಮನೆ ಮಾತಾಗಿತ್ತು. ಬೆಂಗಳೂರಲ್ಲೂ ಸಹ ಸಾಕಷ್ಟು ಕಟೌಟ್ಗಳನ್ನ ಹಾಕಿ ಪೂಜೆ ಪುನಸ್ಕಾರಗಳ ಮಾಡಿ ರಾಮಲಲ್ಲನ ಉದ್ಘಾಟನೆಯನ್ನು, ಮಂದಿರದ ಉದ್ಘಾಟನೆಯನ್ನು ಅದ್ದೂರಿಯಾಗಿ ಮಾಡಿದ್ದು. ಆದರೆ ಬೆಂಗಳೂರಲ್ಲಿ ರಾಮಲಲ್ಲನ ಉದ್ಘಾಟನೆ ಸಂದರ್ಭದಲ್ಲಿ ಹಾಕಿದಂತಹ ಒಂದು ಬೃಹತ್ ಕಟೌಟು ಈಗ ಧರೆಗುಳಿದಿರುವಂಥದ್ದು ನಿಮಗೆ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ. ಇದು ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಕೃಷ್ಣಾನಂದ ಸರ್ಕಲಲ್ಲಿ ಈ ಒಂದು ಕಟೌಟ್ನ ಹಾಕಿದ್ರು. ಕಟೌಟು ತಡರಾತ್ರಿ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಈ ಕಟೌಟ್ ಬಿದ್ದ ಸಂದರ್ಭದಲ್ಲಿ ಯಾವುದೇ ಜನಸಂಚಾರ ಇಲ್ಲದ ಕಡೆ ಯಾವುದೇ ರೀತಿಯ ಅನಾಹುತ ಆಗಿಲ್ಲ. ಆದರೆ ಕಟೌಟ್ ಯಾವ ಕಾರಣಕ್ಕೆ ಬಿದ್ದಿದೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಪರಿಶೀಲನೆ ನಡೆಸ್ತಿದ್ದಾರೆ. ಯಾರು ಕಿಡಿಗೇಡಿಗಳು ಈ ರೀತಿ ಬೀಳಿಸಿದಾರಾ ಅಥವಾ ಗಾಳಿಗೆ ಬಿದ್ದಿದೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಕೆಲ ವಾಹನ ಸವಾರರು ಇಲ್ಲಿ ಹೋಗ್ತಿರ್ಬೇಕಾದ್ರೆ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ, ಈ ಥರ ಒಂದು ಬೃಹತ್ ಕಟೌಟ್ ಇಲ್ಲಿ ಬಿದ್ದಿದೆ ಅಂತ. ಕೂಡಲೇ ಸ್ಥಳಕ್ಕಾಗಂಥ ಪೊಲೀಸರು ಇದರ ಬಗ್ಗೆ ಪರಿಶೀಲನೆ ನಡೆಸುವಂಥ ಕೆಲಸ ಮಾಡ್ತಿದ್ದಾರೆ. ಸುತ್ತಮುತ್ತ ಇರುವಂಥ CCTVಗಳನ್ನು ಪರಿಶೀಲನೆ ನಡೆಸೋದ್ರ ಬಗ್ಗೆಯೂ ಸಹ ಚಿಂತನೆ ನಡೆಸ್ತಿದ್ದಾರೆ. ಯಾಕಂದರೆ ಮೊನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ BBMP ಒಂದು ದಿವಸಕ್ಕೆ ಈ ಕಟೌಟ್ಗಳನ್ನ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು. ಆನಂತರ ಕಟೌಟ್ ಯಾರು ಹಾಕ್ತಾರೆ ಅವರೇ ಅದನ್ನು ತೆರವು ಮಾಡೋದಕ್ಕೂ ಸಹ ಆದೇಶ ಕೂಡ ನೀಡಲಾಗಿತ್ತು. ಆದರೆ ತೆರವು ಕಾರ್ಯಾಚರಣೆ ಮಾಡಿರಲಿಲ್ಲ ಯಾರು ಕಟೌಟ್ಗಳನ್ನ ಹಾಕಿದ್ರು. ಈ ಕಟೌಟನ್ನು ಬೇಕು ಅಂತ ಬೀಳಿಸಿದಾರಾ ಅಥವಾ ಅದೇ ಬಿದ್ದಿದೆ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ಮೂಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸ್ಥಳಕ್ಕಾಗಮಿಸಿ ಸಾಕಷ್ಟು ಪರಿಶೀಲನೆಗಳನ್ನು ನಡೆಸ್ತಿದ್ದಾರೆ. CCTVಗಳನ್ನು ಚೆಕ್ ಮಾಡುವಂಥ ಕೆಲಸಕ್ಕೂ ಸಹ ಮುಂದಾಗ್ತಿದ್ದಾರೆ. ಯಾರು ಬೇಕು ಅಂತ ಮಾಡಿದರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೂ ಸಹ ಪೊಲೀಸರು ಚಿಂತನೆ ನಡೆಸಿರುವಂಥದ್ದು. ಜೊತೆಗೆ ಈ ಸಂಬಂಧ ಈಗಾಗಲೇ BBMP ಅಧಿಕಾರಿಗಳಿಗೆ ಕರೆ ಮಾಡಿ ಈ ರೀತಿ ಒಂದು ಕಟೌಟ್ ಬಿದ್ದಿದೆ, ಅದನ್ನು ತೆರವು ಮಾಡಿ ಬನ್ನಿ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಮತ್ತು ಇಲ್ಲಿರುವಂಥ ಕೆಲವು ಕ್ಯಾಮ್ರಾಗಳು, ಏನು ಸರ್ಕಲಲ್ಲಿರುವಂಥ CCTV ಕ್ಯಾಮ್ರಾಗಳು BBMP ಅವರು ಅಳವಡಿಕೆ ಮಾಡಿರೋ ಕ್ಯಾಮ್ರಾಗಳು ಕೂಡ ಇರೋದ್ರಿಂದ ಅವರ ಕ್ಯಾಮ್ರಾನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಪೊಲೀಸರು ಚಿಂತನೆ ನಡೆಸ್ತಿರುವಂಥದ್ದು. ಒಟ್ಟಿನಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಬಿದ್ದಿರೋ ಕಾರಣಕ್ಕೆ ಯಾವುದೇ ರೀತಿಯ ಅನಾಹುತ ಆಗಿಲ್ಲ. ಒಂದು ವೇಳೆ ಜನ ಸಂಚಾರ ಅಥವಾ ಸಂಜೆ ವೇಳೆ ಬಿದ್ದಿದ್ರೆ ಅಥವಾ ಸಹಜವಾಗಿ ಗಾಳಿಗೆ ಬಿದ್ದಿದ್ರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಬಟ್ ಯಾರೋ ಕಿಡಿಗೇಡಿಗಳೇನಾದ್ರು ಮಾಡಿದರೆ ಅದರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಈಗ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.